ಈ ಮೈಸೂರು ಚಲೋ ಇದೇನಾಗಿದೆ, ಇವತ್ತು ಸಂಯುಕ್ತ ಕರ್ನಾಟಕ ಎಡಿಟೋರಿಯಲ್ ಓದಿದೆ ನಾನು. ಪತ್ರಿಕೆಗಳನ್ನಾದರೂ ಕೂಡ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಬಿ ಜೆ ಪಿ ನಾಯಕರುಗಳು ಯಡಿಯೂರಪ್ಪನವರಾಗಲಿ ವಿಜೇಂದ್ರರಾಗಲಿ ಅಶೋಕರಾಗಲಿ ಪತ್ರಿಕೆಯನ್ನು ಓದಂಥ ಅಭ್ಯಾಸವನ್ನಾರು ಇಟ್ಕೋಬೇಕು. ಜಗಳ ಯಾವ ಉದ್ದೇಶಕ್ಕೆ ಮೈಸೂರು ಚಲೋ ಮಾಡಬೇಕು ಅಂತ ಅವ್ರು ಹೊರಟಿದ್ದಾರೆ, ಅದು ಹೊರಟಿರೋದು ಸುಳ್ಳು ಅನ್ನೋ ದಾಖಲೆಗಳ ಬಗ್ಗೆ ಚರ್ಚೆಗಳಾಗಬೇಕಾಗಿತ್ತು. ಇಬ್ಬರೂ ಕೂಡ ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ದಾಖಲೆಗಳ ಬಗ್ಗೆ ಚರ್ಚೆ ಆಗ್ತಿಲ್ಲ. ಚರ್ಚೆ ಆಗ್ತಿರೋದು ಹೆಂಗಾಗ್ತಿದೆ ಅಂತಂದರೆ, ಜನ ಏನು ಮಾತಾಡ್ತಾರೆ ಅಂತಂದರೆ, ಇದು ಮೂಢ ಬಗ್ಗೆ ಅಲ್ಲ, ಮೂಢರ ಬೀದಿ ಜಗಳ ನಾಟಕ. ಮೂಢರ ಬೀದಿ ಜಗಳ ನಾಟಕ ಇಬ್ಬರು ಸೇರಿ ಮಾಡ್ತಾಯಿದ್ದಾರೆ. ಇದರಲ್ಲಿ ಏಕವಚನದಲ್ಲಿ ಕುಮಾರಸ್ವಾಮಿಯವರು, ಕೇಂದ್ರ ಸಚಿವರು, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಮಾನ್ಯ ಯಡಿಯೂರಪ್ಪನವರು, ವಿಜೇಂದ್ರರವರು ಏಕವಚನ ಒಬ್ರಿಗೊಬ್ರು ಏನೇನು ಮಾತಾಡ್ತಾ ಇದ್ದೀವಿ ಅನ್ನೋಂಥ ಕಲ್ಪನೆಯೂ ಇಲ್ಲ. ಉಳಿದಂಥ ಕಾರ್ಯಕರ್ತರಿಗೆ ಸ್ಫೂರ್ತಿ ಕೊಡಬೇಕು, ಪ್ರೇರಣೆ ಕೊಡಬೇಕು. ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಳು ಮಾಡ್ತಾ ಇದ್ದೀವಿ ಅಂತ ವಿರೋಧ ಪಕ್ಷಕ್ಕೂ ಅನ್ನಿಸ್ಬೇಕು, ಅದಕ್ಕೆ ಸರಿಯಾದ ಉತ್ತರ ಕೊಡಬೇಕು ಅಂತ ಆಡಳಿತ ಪಕ್ಷಕ್ಕೂ ಅನ್ನಿಸ್ಬೇಕು. ಆದರೆ ಇಬ್ಬರೂ ಕೂಡ ನೀನು ಅಷ್ಟು ಲೂಟಿ ಮಾಡಿದ್ಯಾ, ನೀನು ಇಷ್ಟು ಲೂಟಿ ಮಾಡಿದ್ಯಾ, ನೀನು ಭ್ರಷ್ಟಾಚಾರ ಮಾಡಿರಲಿಲ್ವಾ, ನೀನು ಭ್ರಷ್ಟಾಚಾರ ಮಾಡಿರಲಿಲ್ವಾ, ನೀನು ಜೈಲಿಗೆ ಹೋಗಿರಲಿಲ್ವಾ, ನಾನು ಜೈಲಿಗೆ ಹೋಗಿರಲಿಲ್ವಾ, ಏನಿದು? ಅದಕ್ಕೆ ಹೇಳಿದ್ರು, ಇದು ಮೂಢರ ಬೀದಿ ಜಗಳ ಒಂದು ನಾಟಕ ಆದಂಗೆ ಆಗಿದೆ. ಇದನ್ನು ರಾಜ್ಯ ಜನ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ಬಾಂಗ್ಲಾದೇಶದಲ್ಲಿ ನಡೀತಾ ಇರೋಂಥ ಕೃತ್ಯ ನಾಗರಿಕ ಸಮಾಜ ತಲೆ ತಗ್ಸಂಥ ಒಂದು ವ್ಯವಸ್ಥೆ. ವಿಶೇಷವಾಗಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಬಾಂಗ್ಲಾದಲ್ಲಿ. ಇವನ್ ಕ್ರಿಶ್ಚಿಯನ್ರು, ಸಿಖ್ರು, ಬೌದ್ಧರು ಹುಡುಕಿ ಕೊಲ್ತಾ ಇರೋದು. ಇವತ್ತು ಬೆಳಿಗ್ಗೆ ಪತ್ರಿಕೆಗಳ ಮುಖಾಂತರ ನೋಡಿದಾಗ 560 ಜನದ್ದು ಹತ್ಯೆ ಆಗಿದೆ. ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಈ ಹಿಂದೂ ಸಮಾಜ ಸಹಿಸಲ್ಲ. ಏನು ತಪ್ಪು ಮಾಡಿದ್ದೀರಿ ಅಂತ ಹಿಂದೂಗಳಿಗೆ ಹುಡುಕಿ ಕೊಲ್ತಾ ಇದ್ದೀರಿ? ಅಲ್ಲಿಯ ದೇವಸ್ಥಾನಗಳನ್ನೆಲ್ಲ ಧ್ವಂಸ, ಸಾಮಾನ್ಯ ಜನರಿಗೆ ಊಟ ಹಾಕಂಥ ಇಸ್ಕಾನ್ ಸಂಸ್ಥೆಯನ್ನು ಕೂಡ, ಆ ದೇವಸ್ಥಾನವೂ ಕೂಡ ಧ್ವಂಸ. ಬಾಂಗ್ಲಾ ಒಂದು ರಾಷ್ಟ್ರವಾಗಿ ಮಾಡೋ ದಿಕ್ಕಿನಲ್ಲಿ ಪ್ರಯತ್ನ ಮಾಡಿದಂಥ ಮುಜಿಬುರ್ ರೆಹಮಾನ್ ಅವರ ಪ್ರತಿಮೆನೂ ಕೂಡ ಮೇಲೆ ಹತ್ತಿ ಛಿದ್ರ ಮಾಡ್ತಾ ಇದ್ದಾರೆ. ಬಾಂಗ್ಲಾ ರಾಷ್ಟ್ರಗೀತೆಯನ್ನು ಮಾಡಿಕೊಟ್ಟಂಥ ರವೀಂದ್ರನಾಥ್ ಠಾಕೂರ್ ಅವರ ಪ್ರತಿಮೆಯನ್ನು ಕೂಡ ಛಿದ್ರ ಮಾಡ್ತಾರೆ. ಅನಾಗರಿಕ ವ್ಯವಸ್ಥೆ ಇದು. ನಾನು ಇಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೇನೆ, ಏನೂ ಸಂಬಂಧವೇ ಇಲ್ಲದಂಥ ಹಿಂದೂಗಳು ಮುಸಲ್ಮಾನರು ಮಾಡ್ತಿರೋಂಥ ಕೃತ್ಯ ಏನಿದೆ, ದುಷ್ಕೃತ್ಯ ಏನಿದೆ, ಇದನ್ನು ಖಂಡನೆ ಮಾಡ್ತಾ ಹಿಂದೂಗಳ ಜೊತೆಗೆ ಕ್ರಿಶ್ಚಿಯನ್ರು, ಸಿಖ್ರು, ಬೌದ್ಧರು, ಪಾರ್ಸಿ ಇವರೆಲ್ಲರನ್ನೂ ಕೂಡ ಹತ್ಯೆ ಮಾಡ್ತಾ ಇರೋದು ನಾನು ಖಂಡನೆ ಮಾಡ್ತಾ, ಇದನ್ನು ವಿಶ್ವಸಂಸ್ಥೆ ಕಡೆ ಗಮನ ಕೊಡಬೇಕು. ಈಗಾಗಲೇ ಈ ದೇಶದ ಪ್ರಧಾನಮಂತ್ರಿ ಮಾನ್ಯ ನರೇಂದ್ರ ಮೋದಿಯವರು ಇದ್ರ ಬಗ್ಗೆ ಅಲ್ಲಿಯ ಪ್ರಧಾನಮಂತ್ರಿಗಾಗಿರೋಂಥ ಡಾಕ್ಟರ್ ಮೊಹಮ್ಮದ್ ಯೂನಸ್ನವ್ರಿಗೂ ಕೂಡ ಸ್ಪಷ್ಟ ಮಾಡಿದ್ದಾರೆ, ಅಲ್ಲಿ ಹಿಂದೂಗಳ ರಕ್ಷಣೆ ಮಾಡಬೇಕಾದ ನಿಮ್ಮ ಕರ್ತವ್ಯ ದಯವಿಟ್ಟು ಮಾಡಿ ಅಂತ. ಇದು ಅಲ್ಲಿ ಹೆಣ್ಮಕ್ಕಳನ್ನು ಕೂಡ ಅತ್ಯಾಚಾರ ನಡೀತಾ ಇರೋದು ನಾವೆಲ್ಲ ನೋಡ್ತಾ ಇದ್ದೀವಿ. ಅಲ್ಲಿ ರಕ್ಷಣೆ ಆಗಬೇಕು ಈ ದಿಕ್ಕಿನಲ್ಲಿ. ಯಾಕೆಂತಂದರೆ ಇದು ಬೇರೆ ರಾಷ್ಟ್ರಗಳಿಗೂ ಹರಡಿದ್ರೆ ಕಷ್ಟ. ಹರಡಿಸೋ ರೂಪದಲ್ಲಿ ಚಿತಾವಣೆ ಕಾಂಗ್ರೆಸ್ ನಾಯಕರು ಸಲ್ಮಾನ್ ಖುರ್ಷಿದ್ ಅವರು, ಬಾಂಗ್ಲಾದೇಶದಲ್ಲಿ ಏನು ನಡೆದಿದೆ ಅದು ಭಾರತದಲ್ಲೂ ನಡೆದರೆ ಆಶ್ಚರ್ಯ ಪಡಬೇಡಿ. ಯಾರಿಗೆ ಕೊಡ್ತಾ ಇರೋಂಥ ಚಿತಾವಣೆ ಇದು? ಭಾರತದಲ್ಲಿರೋಂಥ ಮುಸಲ್ಮಾನರು ಹಿಂದೂಗಳ ಮೇಲೆ, ಕ್ರಿಶ್ಚಿಯನ್ರ ಮೇಲೆ, ಬೇರೆ ಧರ್ಮದ ಮೇಲೆ ನೀವು ದಬ್ಬಾಳಿಕೆ ಮಾಡಿ, ಕೊಲೆ ಸುಲಿಗೆಗಳು ಮಾಡಿ ಅಂತ ಪ್ರೇರಣೆ ಕೊಡೋಕೆ, ಚಿತಾವಣೆ ಕೊಡೋದಕ್ಕೆ ನೀವು ಹೇಳಿ ನೀವಿರೋದು. ಕೇವಲ ಮುಸಲ್ಮಾನರಲ್ಲ, ಅವ್ರು ಕೊಡೋಂಥ ಚಿತಾವಣೆಯಿಂದ ಇಡೀ ಹಿಂದೂ ಸಮಾಜ ಜಾಗೃತಿಯಾಗಿ ಆ ಮುಸಲ್ಮಾನ್ ಸಮಾಜದ ಮೇಲೆ ಬಿದ್ದು ಕೊಲೆ ಸುಲಿಗೆಗಳಾದರೆ ಯಾರು ಜವಾಬ್ದಾರಿ?
ನಾನು ಅದಕ್ಕೋಸ್ಕರ ಹೇಳೋಕ್ಕೆ ಇಷ್ಟಪಡ್ತೀನಿ, ಇಂಥ ಕಾಂಗ್ರೆಸ್ ನಾಯಕರನ್ನ ಕಾಂಗ್ರೆಸ್ ಪಕ್ಷ ಒಬ್ಬರು ಇದನ್ನು ಖಂಡನೆ ಮಾಡಿಲ್ಲ. ರಾಹುಲ್ ಗಾಂಧಿ ಈ ಕಡೆ ಗಮನ ಕೊಡಬೇಕು. ಒಂದು ಕಡೆ ವಿರೋಧ ಪಕ್ಷ ನಾಯಕರು, ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ನಾಯಕರಿದ್ದೀರಿ, ಇದನ್ನು ಹಿಂದೂಗಳ ವಿರುದ್ಧ ನೀನು ಎತ್ಕಟ್ಟಿರೋದನ್ನು ನಾವು ಯಾವ ಕಾರಣಕ್ಕೂ ಒಪ್ಪಲ್ಲ, ನಿನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡ್ತೇವೆ, ಡಿಸ್ಮಿಸ್ ಮಾಡ್ತೇವೆ ಅಂತ ಮಾತು ಕಾಂಗ್ರೆಸ್ಸಿನ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ ರಾಹುಲ್ ಗಾಂಧಿ ಅವರು ಹೇಳಿದರೆ ನಿಜಕ್ಕೂ ನಾನು ಮೆಚ್ತಾ ಇದ್ದೆ. ಒಬ್ರದ್ದು ಮಾತಿಲ್ಲ. ಹಾಗಾದರೆ ಆ ಖುರ್ಷಿದವರು ಹೇಳಿರೋಂಥ ಮಾತಿಗೆ ನಿಮ್ಮದೆಲ್ಲ ಬೆಂಬಲ ಇದೆಯಾ ಕಾಂಗ್ರೆಸ್ನವ್ರದ್ದು? 5 ಬೋರ್ವೆಲ್ ತೆಗೆಸಿದ್ದಾರೆ. ಕುಡಿಯೋ ನೀರು ಈಗಿರೋರಿಗೇ ಸಮಸ್ಯೆ ಆಗ್ತಾಯಿದೆ. ಇನ್ನೊಂದಿಷ್ಟು ಬೋರ್ವೆಲ್ ತೆಗೆಸ್ಕೊಡ್ತೀನಿ ಅಂತಂತ ಅಂದರೆ ಯಾವ ಪ್ಲ್ಯಾನೂ ಇಲ್ಲ. ನಾವು ಕುತ್ಕೊಂಡ ಮೇಲೆ ಈಗ ಏನೇನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಈ ಎಲ್ಲ ಮನೆಗಳಿಗೂ ಕೂಡ ಬಡವರಿಗೆ ಮನೆ ಕೊಡಬೇಕು ಅನ್ನೋಂಥ ಒಂದು ಒತ್ತಾಯ. ಎರಡನೇದು, ನಾನು ಈಗಾಗಲೇ ಮಾನ್ಯ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವ್ರನ್ನೂ ಕೂಡ ಭೇಟಿ ಮಾಡ್ಕೊಂಡು ಬಂದಿದ್ದೀನಿ. ಶಿವಮೊಗ್ಗ ನಗರದ ಮೊನ್ನೆ ಯಾರೋ ಅವರು ಹೊತ್ತು ಕೇಳಿದರು ಎಷ್ಟು ನಂಬರು ಅಂತ. 6400 ವಿದ್ಯಾರ್ಥಿಗಳಿಗೇ ಆ ವಿದ್ಯಾರ್ಥಿಗಳು ಬರಬೇಕಾದಂಥ ಹಣ 2 ವರ್ಷದಿಂದ ಕೊಟ್ಟಿಲ್ಲ. ಶಿವಮೊಗ್ಗ ನಗರದ 6400 ವಿದ್ಯಾರ್ಥಿಗಳು. ಇದಲ್ಲದೆ ಬಾಣಂತಿಯರಿಗೆ ಮತ್ತು ವಿವಾಹ ಆದವರಿಗೆ ಈ ರೀತಿ ಬೇರೆ ಬೇರೆ ಇವ್ರಿಗೂ ಕೂಡ ಅವ್ರಿಗೆ ಹಣ 2 ವರ್ಷದಿಂದ ಬಂದಿಲ್ಲ. ಇದೆಲ್ಲವನ್ನು ಕಟ್ಟಡ ಕಾರ್ಮಿಕರಿಗೆ ಕೊಡಬೇಕು ಅನ್ನೋಂಥ ಒತ್ತಾಯ. ಮೊದಲನೇದು ಮನೆಗಳು ಕೊಡಬೇಕು ಅಂತ ಒತ್ತಾಯ. ಎರಡನೇದು ಕಟ್ಟಡ ಕಾರ್ಮಿಕರಿಗೆ ಏನು ಸೌಲಭ್ಯ ಕೊಡಬೇಕು ರಾಜ್ಯ ಸರ್ಕಾರದಿಂದ ಆ ಸೌಲಭ್ಯಗಳು ಕೊಡಬೇಕು ಅನ್ನೋದು ಒತ್ತಾಯ. ಮೂರನೇದು, ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಕೊಟ್ಟಂಥ ಹಣವನ್ನು ಕೂಡ ರಾಜ್ಯ ಸರ್ಕಾರ ವಾಪಸ್ ತಗೊಂಡಿದೆ. ಆ ಹಣವನ್ನು ಬಿಡುಗಡೆ ಮಾಡಬೇಕು. SC ST ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರಿಗೆ ಬಿಡುಗಡೆ ಮಾಡಬೇಕು ಅನ್ನೋಂಥ ಒತ್ತಾಯ. ಅದೇ ರೀತಿ ಹಿಂದುಳಿದ ವರ್ಗದವ್ರಿಗೆ 1093 ಯೋಜನೆಗಳಿಗೆ, ನನಗೆ ಎಕ್ಸಾಕ್ಟ್ ಅಮೌಂಟ್ ಬಾಯಲ್ಲಿ ನೆನಪಿಲ್ಲ, ಅದನ್ನೂ ವಾಪಸ್ ತಗೊಂಡಿದ್ದಾರೆ. ಈ ರೀತಿ ಕೊನೆಯದು, ನಾವು ಕಳೆದ ಬಾರಿ ಹೋರಾಟದಲ್ಲೂ ತೊಗೊಂಡಿದ್ದೀವಿ. ನಾವು ಮಹಾನಗರ ಪಾಲಿಕೆಗೆ ತಕ್ಷಣ ಚುನಾವಣೆಗಳು ನಡೆಸಬೇಕು ಅಂತ. ಪುಣ್ಯಕ್ಕೆ ನಿನ್ನೆ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ಆ ಆದೇಶವನ್ನು ಪರಿಪಾಲನೆ ಮಾಡಿ, ಅಲ್ಲೂ ಏನಾರ ಹೆಚ್ಚು ಕಡಿಮೆ ಮಾಡೋಂಥ ಪ್ರಯತ್ನವನ್ನು ಮಾಡಬೇಡಿ. ಏಕೆಂದರೆ ಶಿವಮೊಗ್ಗ ನಗರದಲ್ಲಿ ಕುಡಿಯೋ ನೀರು ಸರಿಯಾಗಿ ಸಿಗ್ತಾಯಿಲ್ಲ. ತುಂಬಿ ಹರಿತಾ ಇದ್ದರೂ ಕೂಡ ಆ ಬರ್ತಾ ಇರೋಂಥ ನೀರಲ್ಲಿ ಹುಳ ಬರ್ತಾ ಇದೆ. ಶಿವಮೊಗ್ಗ ನಗರದಲ್ಲಿರೋಂಥ ವಾಟರ್ ಟ್ಯಾಂಕ್ಗಳು ಯಾವುದು ಕ್ಲೀನ್ ಆಗಿಲ್ಲ. ಹಾಗಾಗಿ ಕುಡಿಯೋ ನೀರಿನ ಸಮಸ್ಯೆ ಹಾಗೇ ಇದೆ. ಗಲೀಜು, ಪವರ್ ಸರಿ ಹೋಗ್ತಾ ಇಲ್ಲ. ಒಂದು ರೀತಿಯ ಮಹಾನಗರ ಪಾಲಿಕೆ ಅಧಿಕಾರಿಗಳ ಕೈಲಿ ಸಿಕ್ಕು ಜನಗಳಿಗೆ ಏನೇನು ಸೌಲಭ್ಯಗಳು ಸಿಕ್ಕೋ ಏನು ಸಿಗ್ತಾ ಇಲ್ಲ. ಈ 5 ಅಂಶಗಳ ಇಟ್ಕೊಂಡು ಒಂದು ಹಕ್ಕೊತ್ತಾಯ ಮೆರವಣಿಗೆಯನ್ನು ನಾವು 13ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ದೈವಜ್ಞ ಕಲ್ಯಾಣ ಮಂದಿರ ಸರ್ಕಲಿಂದ ಹೊರಡ್ತಾ ಇದ್ದೀವಿ. ಸುಮಾರು ಒಂದು 7-8 ಸಾವಿರ ಜನ ಬಡವರು ಆ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ದೈವಜ್ಞ ಕಲ್ಯಾಣ ಸರ್ಕಲಿಂದ ಹೊರಟು ದುರ್ಗಿಗುಡಿ, ಸೀನಪ್ಪ ಶೆಟ್ಟಿ ಸರ್ಕಲ್, ನೆಹರು ರಸ್ತೆ, ಶಿವಪ್ಪನಾಕ ಸ್ಟ್ಯಾಚು, ಅಲ್ಲಿಂದ ನಗರಸಭೆ, ಅಲ್ಲಿಗೆ ಬಂದು ನಗರಸಭೆಯಲ್ಲಿ ಹಕ್ಕೊತ್ತಾಯ ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ಈ 5 ಅಂಶಗಳನ್ನು ಕಾರ್ಪೊರೇಷನ್ನಿಂದ ಏನೇನು ಮಾಡಬೇಕು, ರಾಜ್ಯ ಸರ್ಕಾರದಿಂದ ಏನೇನು ಮಾಡಬೇಕು, ಇವೆಲ್ಲವನ್ನು ಕೂಡ ಸಂಬಂಧಪಟ್ಟ ಅಧಿಕಾರಿಗಳ ಗಮನ ಹರಿಸಿ ತುರ್ತಾಗಿ ಎಲ್ಲ ಕಾಮಗಾರಿಗಳನ್ನು ಕೂಡ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡೋಕ್ಕೆ ಇಷ್ಟಪಡ್ತೇನೆ. ಇವತ್ತು ಭಾರತದಲ್ಲಿ ಮುಸಲ್ಮಾನರಿರ್ಬೋದು, ಕ್ರಿಶ್ಚಿಯನ್ರಿರ್ಬೋದು, ಎಲ್ಲರೂ ಕೂಡ ಅಣ್ಣ ತಮ್ಮಂದಿರಂತೆ ಇದ್ದೇವೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಇದು ನಮ್ಮ ಪ್ರಧಾನಮಂತ್ರಿಯವರ ಹೇಳಿಕೆ. ಆದರೆ ಕಾಂಗ್ರೆಸ್ ನಾಯಕರ ಹೇಳಿಕೆ ಏನು? ಬಾಂಗ್ಲಾದೇಶದಲ್ಲಿ ಹೆಂಗಾಗುತ್ತೋ ಅದು ಭಾರತದಲ್ಲಿ ಆದರೂ ಆಗಬಹುದು. ಇಂಥ ಚಿತಾಮಣಿಗೆ ಯಾವ ಕಾರಣಕ್ಕೂ ಕೂಡ ಒಳ್ಳೆಯದಲ್ಲ. ಇದನ್ನು ನಾವ್ಯಾರೂ ಕೂಡ ಒಪ್ಪಲ್ಲ. ನಾವು ಇದ್ರ ಬಗ್ಗೆ ಕ್ಷಮೆ ಕೇಳಬೇಕು ಕಾಂಗ್ರೆಸ್ ನಾಯಕರು ಅನ್ನೋಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ. ನಾನು ಹೇಳಿದ್ನಲ್ಲ, ನಾನು ಚುನಾವಣೆ ನಿಂತಿದ್ದು ಕೆಲವು ಉದ್ದೇಶಗಳು ಇಟ್ಕೊಂಡು, ಸಿದ್ಧಾಂತ ಇಟ್ಕೊಂಡು ಹೇಳಿ ಕಳಿಸ್ತಾ ಇದ್ದಾರೆ. ಆ ವಿಚಾರದ ಬಗ್ಗೆ ಚರ್ಚೆಗೆ ಬರ್ತೀರಾ? ಆ ಚರ್ಚೆ ಮಾಡಿ ಮುಂದಿನ ತೀರ್ಮಾನ.
ಅಲ್ಲಲ್ಲ, ಅದಕ್ಕೆ ನಾನು ಹೇಳಿದ್ದು ಎಲೆಕ್ಷನ್ ನಡೆದಿಲ್ಲ. ಕಳೆದ ಬಾರಿ ನಾವು ಇದು ಒಂದು ಉದ್ದೇಶ ಇಟ್ಕೊಂಡು ನಾವು ಮೆರವಣಿಗೆ ಮಾಡಿದ್ದು ನಿಮಗೆ ಗೊತ್ತಿದೆ. ಚುನಾವಣೆ ನಡೆಸಬೇಕು, ಅಧಿಕಾರಿಗಳ ಕೈಲಿ ಯಾವುದೇ ಕಾರಣಕ್ಕೂ ಕೂಡ ಆಡಳಿತ ಕೊಡಬಾರ್ದು ಅಂತ. ಈಗ ರಾಜ್ಯ ಸರ್ಕಾರ ಆ ಕಡೆ ಗಮನ ಕೊಡಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗೂ ಬೆಲೆ ಕೊಡ್ತಾರೋ ಇಲ್ಲೋ ಈಗ ನೋಡೋದು ಗೊತ್ತಾಗತ್ತೆ. ಈಗ ಅದಕ್ಕೋಸ್ಕರ ನಾನು ಹೇಳಿದ್ದು, ರಾಜ್ಯ ಸರ್ಕಾರ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಈ ಚುನಾವಣೆಗಳನ್ನು ಮುಂದೆ ಹಾಕಬಾರ್ದು. ಅದು ಒಂದು ಬೇಡಿಕೆ ಇಟ್ಕೊಂಡು ನಮ್ಮ ಹಕ್ಕೊತ್ತಾಯ ನಾಳೆ 13ನೇ ತಾರೀಕು ಅವರು ಅದಕ್ಕೂ ಕೊಟ್ಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ನಿಮಗೆ ಬಿಟ್ಟಿದ್ದು ಅಂತ. ನಮ್ಮದೇನೂ ಇಲ್ಲ, ಚುನಾವಣೆ ನಡೆಸಿ ಅಷ್ಟೇ. ಯಾರಾದರೂ ಒಬ್ಬ ಚುನಾವಣೆ ಗೆದ್ದು ಬರಲಿ, ಅವರು ಬಿಟ್ಟಿದ್ದು. ನಾನು ಈ ವಾರ್ಡ್ ವಿಂಗಡಣೆ ಮಾಡಬೇಕು ನೋಡಿ, ನೀವು ಒತ್ತಾಯ ಮಾಡಿದ್ವಿ, ಅದಕ್ಕೋಸ್ಕರ ಚುನಾವಣೆ ಮುಂದೆ ಹಾಕ್ತಾಯಿದ್ದೀವಿ. ಮೀಸಲಾತಿ ಅದನ್ನು ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಮುಂದೆ ಹಾಕ್ತೀವಿ. ಯಾವ ಕಾರಣಕ್ಕೂ ಮುಂದೆ ಹಾಕಬೇಡಿ. ಅಧಿಕಾರಿಗಳ ಕೈಲಿ ಆಡಳಿತ ಕೊಡಬೇಡಿ, ಚುನಾಯಿತ ಪ್ರತಿನಿಧಿಗಳಿಗೆ ಆಡಳಿತ ಕೊಡಿ. ಇದು ನಮ್ಮ ಒತ್ತಾಯ. ಕಾಂಗ್ರೆಸ್ಗೆ ಇವತ್ತು ಒಂದು ಕಾರ್ಯಕ್ರಮ, ನಾಳೆ ಒಂದು ಕಾರ್ಯಕ್ರಮ. ಅಲ್ಲೂ ಮತ್ತು ಅವ್ರು ಬೈಯೋದು, ಇವ್ರಿಗೆ ಅವ್ರು ಬೈಯೋದು, ಅವ್ರಿಗೆ ಇವ್ರು ಬೈಯೋದು. ರಾಜಕಾರಣಿಗಳನ್ನೇ ಒಂದು ರೀತಿಯ ನಗ್ನಾವಸ್ಥೆ ತಂದು ಇಟ್ಬಿಟ್ಟಿದ್ದಾರೆ, ಬೆತ್ತಲೆ ತಂದು ಇಟ್ಬಿಟ್ಟಿದ್ದಾರೆ. ಮಾನ ಮರ್ಯಾದೆ ಏನೂ ಇಲ್ಲದೇ ಇರೋ ರೂಪಕ್ಕೆ ತಂದು ಇಟ್ಕೊಂಡಿದ್ದಾರೆ. ಇದನ್ನು ನಾನು ಉಗ್ರವಾಗಿ ಖಂಡನೆ ಮಾಡ್ತೇನೆ. ಯಾವ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು, ಇಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಅನ್ನೋಂಥ ಅಂಶವನ್ನು ಭಾರತೀಯ ಜನತಾ ಪಾರ್ಟಿ ಹೇಳ್ತಾ ಇದೆ. BJP ಸರ್ಕಾರದಲ್ಲೂ ಸಾಕಷ್ಟು ಭ್ರಷ್ಟಾಚಾರ ಆಗಿದ್ದು ಕಾಂಗ್ರೆಸ್ ಹೇಳ್ತಾ ಇದೆ. ನಿಜಕ್ಕೂ ಕೂಡ ರಾಜ್ಯ ಜನರಿಗೆ ಸಮಾಧಾನ ಆಗಬೇಕು. ಸಾಕು ನಿಮ್ಮದು ನಾಟಕ ಎರಡೂ ಕೂಡ, ಬೀದಿ ನಾಟಕ. CBI ಕೊಟ್ಬಿಡಿ ಎರಡೂ. ಕಾಂಗ್ರೆಸ್ ಸಂದರ್ಭದಲ್ಲಿ ಏನೇನು ಭ್ರಷ್ಟಾಚಾರಗಳಾಗಿದೆ, ಅದೇ ರೀತಿ BJP ಸರ್ಕಾರದಲ್ಲಿ ಏನೇನು ಭ್ರಷ್ಟಾಚಾರಗಳಾಗಿದೆ ಅದನ್ನು ಕೂಡ ಎಲ್ಲ CBI ಕೊಟ್ಟರೆ ಎಲ್ಲರದ್ದು ವಿಚಾರ ಹೊರಗೆ ಬರುತ್ತೆ. ಪ್ರತಿನಿತ್ಯ TV ನೋಡೋಕ್ಕಾಗಲ್ಲ, ಪತ್ರಿಕೆ ಓದೋಕ್ಕಾಗಲ್ಲ, ಬರೀ ಇದನ್ನೇ. ಅದಕ್ಕೋಸ್ಕರ ಇದನ್ನು ತಕ್ಷಣ ನಿಲ್ಲಿಸಿ ಎರಡೂ ಕೂಡ CBIಗೆ ಕೊಟ್ಬಿಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಮಾಡೋಕ್ಕೆ ಇಷ್ಟಪಡ್ತೇನೆ. ಇನ್ನು ಹಾಂ, ಬಹಿರಂಗವಾಗಿ ಮಾನ್ಯ DK ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದು, ಕಾಂಗ್ರೆಸ್ ಋಣದಲ್ಲಿ ನೀನು ಗೆದ್ದಿದೆಯಾ ಅಂತ ಶಿಕಾರಿಪುರದ ಬಗ್ಗೆ ಮಾತ್ರ, ವಿಜೇಂದ್ರರ ಬಗ್ಗೆ ಅವ್ರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನೆಲ್ಲರೂ ಮಾಡ್ಕೊಂಡಿದ್ದಾರೆ, ಹೇಳಿ ಗೊತ್ತಾಗುತ್ತೆ, ಒಂದೊಂದೇ ಗೊತ್ತಾಗ್ತಾ ಹೋಗುತ್ತೆ. ನಾನು ಯಾತಕ್ಕೆ ಚುನಾವಣೆ ನಿಂತಿದ್ದೀನಿ ಅನ್ನೋದನ್ನು ಇದೇ ಉದ್ದೇಶಕ್ಕೆ. ಅಪಮಕ್ಕಳಿಗೆ ಪಾರ್ಟಿ ಇದೆ, ಇದಕ್ಕೆ ಒಪ್ಪಲ್ಲ. ಹೊಂದಾಣಿಕೆ ರಾಜಕಾರಣ, ಇದನ್ನು ಒಪ್ಪಲ್ಲ. ಹಿಂದೂ ನಾಯಕರನ್ನೆಲ್ಲ ಪಕ್ಕಕ್ಕೆ ಸರಿಸಿದ್ರೆ ಒಪ್ಪಲ್ಲ. ಒಂದೊಂದೇ ಹೊರಗೆ ಬರ್ತಾ ಇದೆ. ಇಲ್ಲ, ಇನ್ನೂ ನಾವು ನಾಳೆ ದಿನ ನಾವು ಸೇರ್ತಾ ಇದ್ದೀವಿ. ಯಾಕೆಂದರೆ ಇವತ್ತಿನ್ನೂ ನಿನ್ನೆ ತಾನೇ ಚುನಾವಣಾ ಆಯೋಗ ಹೇಳಿದೆ ನಾವು ಈ ವಾರದಲ್ಲೇ ನಾವು ಘೋಷಣೆ ಮಾಡ್ತೀವಿ ಅಂತ. ಘೋಷಣೆ ಆದ ತಕ್ಷಣ ನಾವೆಲ್ಲ ಪ್ರಮುಖರೆಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡಿ ಏನು ಮಾಡಬೇಕು ಅನ್ನೋ ತೀರ್ಮಾನ ತಗೋತೀವಿ. ಇಲ್ಲಿ ನೋಡಿ, ನಾನು ಅದಕ್ಕೂ ಹೇಳ್ತಿರೋದು, ಸುಪ್ರೀಂ ಕೋರ್ಟಿಗೆ ಗೌರವ ಕೊಡಬೇಕಾದಂಥ ಕರ್ತವ್ಯ ರಾಜ್ಯ ಸರ್ಕಾರದ್ದು. ಇವರು ಚುನಾವಣೆ ನಡೆಸಲ್ಲ ಅಂತ ಮಾತು ನನ್ನ ಬಾಯಲ್ಲಂತೂ ಬಂದಿಲ್ಲ. ತುಂಬ ಸ್ಪಷ್ಟವಾಗಿ ಚುನಾವಣಾ ಆಯೋಗದವರು ಕೂಡ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. ನಿಮ್ಮ ಕೈಯಲ್ಲಿ ಚುನಾವಣೆ ನಡೆಸಲೇಬೇಕು, ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ. ಡಿಲಿಮಿಟೇಷನ್ ಪ್ರಶ್ನೆ ಇಲ್ಲ, ಏನು ಮಾಡಬೇಕು ನೀವು ಮಾಡ್ಕೊಳ್ಳಿ. ನಿಮಗೇನಾದ್ರು ಕೂಡ ಮೀಸಲಾತಿ ಬದಲಾವಣೆ ಮಾಡಬೇಕು ಅನ್ನಂಗಿದ್ರೆ ಅದು ನೀವು ಮಾಡಿ. ನೀವೆರಡೂ ಕೂಡ ಮಾಡಲಿಲ್ಲ ಅಂದರೆ ಈ ಹೆಂಗಿತ್ತೋ ಹಾಗೆ ಚುನಾವಣೆ ನಡೆಸ್ತೀವಿ. ಅವ್ರ ಆಪ್ಷನ್ನೂ ಕೊಟ್ಟಾಯಿತು, ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇದನ್ನೂ ಮೀರಿ ಏನಾದ್ರು ಕೂಡ ರಾಜ್ಯ ಸರ್ಕಾರ ಚುನಾವಣೆ ನಡೆಸಲಿಲ್ಲ ಅಂತಂದರೆ ಪ್ರಜಾಪ್ರಭುತ್ವಕ್ಕೆ ಮಾರಕ. ರಾಜ್ಯಪಾಲರು ಕೇಳಪ್ಪ, ನನಗೆ ಕೇಳಿ ನಾ ಏನು ಮಾಡಲಿ? ನಾನು ಅದಕ್ಕೆ ಹೇಳಿದ್ನಲ್ರಿ, ಅವ್ರು ಯಾವುದಕ್ಕೆ ಕೊಟ್ಟ್ಯಾರ ಅನುಮತಿ? ನೋಟಿಸು ಕೊಟ್ಟಿರೋದು ಯಾರಿಗೆ? ಸಿದ್ದರಾಮಯ್ಯನ ಒಂದು ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸು ಕೊಡಬಾರ್ದೇನು?
ಅದಕ್ಕೆ ರಾಜ್ಯಪಾಲರು ಕೇಳಪ್ಪ ಅಂದೆ ನಾನು. ನೀನು ಪರವಾಗಿಲ್ಲ, ರಾಜ್ಯಪಾಲರು ಏನು ತಪ್ಪು ಮಾಡಿದ್ರೆ, ಕುಮಾರಸ್ವಾಮಿ ಏನು ತಪ್ಪು ಮಾಡಿದ್ರೆ, ಯಡಿಯೂರಪ್ಪ ತಪ್ಪು ಮಾಡಿದ್ರೆ ನನಗೆ ಕೇಳಿದ್ರೆ, ನಾನೇನೇ ತಪ್ಪು ಮಾಡಿದ್ರೆ ನನಗೆ ಕೇಳಿ. ಇಂಥ ಭ್ರಷ್ಟಾಚಾರ ಮಾಡಿದ್ಯಾ, ಇಂಥ ಅತ್ಯಾಚಾರ ಮಾಡಿದ್ಯಾ, ಇಷ್ಟು ಸರಿ ಪಕ್ಷಾಂತರ ಮಾಡಿದ್ಯಾ, ಇಂಥ ಪಾರ್ಟಿ ಕಟ್ಟಿದ್ಯಾ, ಒಂದೇ ಒಂದು ಕೇಸ್ ನನ್ನ ಮೇಲಿಲ್ಲ. ಅದಕ್ಕೋಸ್ಕರ ಇಷ್ಟು ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಮೈ ಮೇಲೆ ಎಷ್ಟೇ ಅನ್ಯಾಯ ಮಾಡಿದ್ರು ಕೂಡ ಬಿಡದೆ ನಾವು ಸಬ್ಜೆಕ್ಟ್ ಹೇಳ್ತಿರೋದು. ಎಷ್ಟೇ ತಪ್ಪು ಮಾಡಿದ್ರು ಕೂಡ ಯಡಿಯೂರಪ್ಪನವ್ರ ಮೇಲೂ ಹೇಳ್ತಾ ಇರೋದು ನಾನು. ನನ್ನ ಮೇಲೆ ಏನು ಒಂದೇ ಒಂದು ಕೇಸ್ ಇಲ್ಲ, ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲ. ಬಿ ಜೆ ಪಿ ನಾಯಕರು ಅಂದ ತಕ್ಷಣ ಯಾರ್ಯಾರೋ ಬೇಕಾದಷ್ಟು ಜನ ಇದ್ದಾರೆ, ಅವರೇ ಫ್ಯಾಮಿಲಿನೇ ಒಂದೇ ನಿಮ್ಮ ಕಣ್ಣಿಗೆ ಬೀಳೋದು. ರಾಷ್ಟ್ರೀಯ ನಾಯಕರುಗಳು ಇದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.